ಇದನ್ನ ನೀವು ನಂಬಿದ್ರೆ ನಂಬಿಲ್ಲ ಅಂದ್ರೂ ಕೂಡ ಇದುವೇ ಸತ್ಯ ಆಗಿದೆ. ಕರ್ನಾಟಕದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಸೂಪರ್ ಸ್ಟಾರ್ ಅಲ್ಲ. ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ಕನ್ನಡದ ಸೂಪರ್ ಸ್ಟಾರ್ ಅಲ್ವೇ ಅಲ್ಲ. ನಮ್ಮ ಯಶ್ ಅವ್ರಿಗೂ ಕೂಡ ಕನ್ನಡದ ಸೂಪರ್ ಸ್ಟಾರ್ ಪಟ್ಟ ಸಿಕ್ಕಿಲ್ಲ. ಇನ್ನು ಕನ್ನಡದಲ್ಲಿ ಯಾರು ಕೂಡ ಕನ್ನಡದ ನಟರು ಸೂಪರ್ ಸ್ಟಾರ್ ಅಲ್ವೇ ಅಲ್ಲ. ಹಾಗಾದ್ರೆ ಕನ್ನಡದ ಸೂಪರ್ ಸ್ಟಾರ್ ಯಾರು ಗೊತ್ತಾ? ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಕರ್ನಾಟಕದಲ್ಲಿ ಸೂಪರ್ ಸ್ಟಾರ್ ಯಾರು ಗೊತ್ತಾ? ಹ್ಯಾಟ್ರಿಕ್ ಹೀರೋ ಶಿವಣ್ಣ ರಾಜ್ಯದ ಸೂಪರ್ ಸ್ಟಾರ್ ಅಲ್ಲ. ಇನ್ನು ಕಿಚ್ಚ ಸುದೀಪ್ ಅಲ್ಲ ಕರ್ನಾಟಕದ ಸೂಪರ್ ಸ್ಟಾರ್. ದರ್ಶನ್ ಅಂತೂ ಅಲ್ವೇ ಅಲ್ಲ ಕರ್ನಾಟಕದ ಸೂಪರ್ ಸ್ಟಾರ್. ನಟ ಯಶ್ಗೂ ಇಲ್ಲ ಕರ್ನಾಟಕದ ಸೂಪರ್ ಸ್ಟಾರ್ ಪಟ್ಟ. ಕನ್ನಡದ ಯಾವ ನಟನಿಗೂ ಇಲ್ಲ ಸೂಪರ್ ಸ್ಟಾರ್ ಪಟ್ಟ. ಕನ್ನಡ ಇಂಡಸ್ಟ್ರಿಯಲ್ಲಿ ಸೂಪರ್ ಸ್ಟಾರ್ ಅಂತ ಯಾರೂ ಇಲ್ಲ. ನೀವು ನಂಬಿದ್ರು ನಂಬದಿದ್ರು ಕೂಡ ಇದೇ ಸತ್ಯವಾಗುಬಿಟ್ಟಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಸೂಪರ್ ಸ್ಟಾರ್ ಯಾರು ಗೊತ್ತಾ? ಅಸಲಿಗೆ ಕರ್ನಾಟಕದ ಸೂಪರ್ ಸ್ಟಾರ್ ನಟ ಯಾರು ಗೊತ್ತೇನೋ? ಕರ್ನಾಟಕದ ಸೂಪರ್ ಸ್ಟಾರ್ ತಮಿಳಿನ ದಳಪತಿ ವಿಜಯ್. ಎಸ್, ಕರ್ನಾಟಕದಲ್ಲೂ ದಳಪತಿ ವಿಜಯ್ ಹವಾ ಜೋರಾಗುಬಿಟ್ಟಿದೆ. ನಟ ವಿಜಯ್ ಅಬ್ಬರದ ಮಧ್ಯೆ ಮಂಕಾಗಿದ್ದಾರೆ ಕನ್ನಡದ ನಟರು. ನಟ ವಿಜಯ್ ನಟನೆಯ ಗೋಟ್ ಸಿನಿಮಾ ರಿಲೀಸ್ ಆಗಿದೆ. ಬೆಂಗಳೂರಿನಲ್ಲಿ ದಾಖಲೆ ಮಟ್ಟದಲ್ಲಿ ಗೋಟ್ ಫಿಲ್ಮ್ ರಿಲೀಸ್ ಆಗಿಬಿಟ್ಟಿದೆ. ರಾಜ್ಯದಲ್ಲಿ 1000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಗೋಟ್ ರಿಲೀಸ್ ಆಗಿದೆ. ಯಶ್ ನಟನೆಯ KGF 2, ಇನ್ನು ಕಿಚ್ಚ ನಟನೆಯ ವಿಕ್ರಾಂತ್ ರೋಣಕ್ಕೂ ಇಷ್ಟೊಂದು ಸ್ಕ್ರೀನ್ ಇಲ್ಲ. ಕಾಟೇರ ಕೂಡ ಇಷ್ಟೊಂದು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿರಲಿಲ್ಲ. ಕರ್ನಾಟಕದಲ್ಲಿ ವಿಜಯ್ ನಟನೆಯ ಗೋಟ್ಗೆ ರೆಡ್ ಕಾರ್ಪೆಟ್ ಅನ್ನ ಹಾಕಲಾಗಿದೆ. ವಿಜಯ್ ನಟನೆಯ ಗೋಟ್ ಸಿನಿಮಾದಿಂದ ಕನ್ನಡ ಚಿತ್ರಗಳಿಗೆ ಸಂಕಷ್ಟ ಎದುರಾಗಿದೆ. ಬೆಂಗಳೂರು ಥಿಯೇಟರ್ಗಳನ್ನ ಕಬ್ಜಾ ಮಾಡಿದ್ದಾರೆ ತಮಿಳಿನ ವಿಜಯ್. ಗೋಟ್ ಸಿನಿಮಾದಿಂದ ಕನ್ನಡ ಚಿತ್ರಗಳು ಎತ್ತಂಗಡಿ ಆಗ್ತಿದೆ. ಇಷ್ಟೆಲ್ಲ ಆದ್ರೂ ಸುಮ್ಮನೆ ಕೂತಿದ್ಯಾಕೆ ಫಿಲ್ಮ್ ಚೇಂಬರ್ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಕನ್ನಡ ಚಿತ್ರಗಳ ರಕ್ಷಣೆಗೆ ಧಾವಿಸದ ಫಿಲ್ಮ್ ಚೇಂಬರ್ ಯಾಕೆ ಬಂದಿಲ್ಲ ಅನ್ನುವಂತ ಪ್ರಶ್ನೆ ಈಗ. ಪರಭಾಷಿಕರ ಅತಿಕ್ರಮಣದಿಂದ ಸೊರಗುತ್ತಿದೆ ಕನ್ನಡ ಚಿತ್ರಗಳು. ಕನ್ನಡದ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಇಷ್ಟೊಂದು ಸ್ಕ್ರೀನ್ಗಳು ಸಿಗಲಿಲ್ಲ. ಸ್ವತಃ ತಮಿಳುನಾಡಲ್ಲೇ ಇಷ್ಟೊಂದು ಸ್ಕ್ರೀನ್ಗಳಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ತಮಿಳು ನಟರಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಕಲಾಗಿದೆ. ಗೋಟ್ ಆಯಾ ಕನ್ನಡ ಎಲ್ಲಯ್ಯ. 1000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಗೋಟ್ ರಿಲೀಸ್. ರಾಜ್ಯದಲ್ಲಿ ಪರಭಾಷೆ ಸಿನಿಮಾ ಹಾವಳಿ. ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳಿಗೆ ಈಗ ಸಂಕಷ್ಟ ಎದುರಾಗುಬಿಟ್ಟಿದೆ. ಕನ್ನಡೇತರ ಪರಭಾಷೆ ಸಿನಿಮಾಗಳ ಹಾವಳಿ ಜೋರಾಗಿದೆ. ಕನ್ನಡ ಫಿಲ್ಮ್ ಗಿಲ್ಲದ ಆದ್ಯತೆ ತಮಿಳಿಗ್ಯಾಕೆ?
ಕನ್ನಡ ಚಿತ್ರರಂಗವೇ ಈಗ ಒಂದ್ ರೀತಿಯಾಗಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕನ್ನಡ ಸಿನಿಮಾಗಳಿಗಿಂತ ಹೆಚ್ಚಾಗಿ ಸ್ಕ್ರೀನ್ಗಳು ಈಗ ಪರಭಾಷೆ ಸಿನಿಮಾಗೆ ಸಿಗ್ತಾ ಇದೆ. ಅದರಲ್ಲೂ ತಮಿಳು ಚಿತ್ರಗಳಿಗೆ ಇಷ್ಟೊಂದು ಆದ್ಯತೆ ಯಾಕೆ ಅನ್ನುವಂತ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಸ್ಕ್ರೀನ್ಗಳು ತಮಿಳು ಪಾಲಾದ್ರೆ ಕನ್ನಡ ಸಿನಿಮಾ ಗತಿಯೇನು? ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಕ್ಕಿಂತ ಹೆಚ್ಚು ಆದ್ಯತೆಗಳು ತಮಿಳು ಸಿನಿಮಾಕ್ಕೆ ನೀಡಿದ್ರೆ ಕನ್ನಡ ಸಿನಿಮಾಗಳ ಗತಿ ಏನು ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಪರಭಾಷಾ ಸಿನಿಮಾಗಳ ಆಕ್ರಮಣಕ್ಕೆ ಕಡಿವಾಣ ಇಲ್ವಾ? ಈ ರೀತಿಯಾಗಿ ಕರ್ನಾಟಕದಲ್ಲಿ ಬೇರೆ ಬೇರೆ ಪರಭಾಷಾ ಸಿನಿಮಾಗಳು ಅತಿ ಹೆಚ್ಚಾಗಿ ಸ್ಕ್ರೀನ್ಗಳನ್ನ ಆಕ್ರಮಣ ಮಾಡ್ತಾ ಇದ್ರೆ ಇವ್ಯಾವುದಕ್ಕೂ ಕೂಡ ಬ್ರೇಕ್ ಬೀಳಲ್ವಾ ಅನ್ನುವಂಥದ್ದು ಎಲ್ಲರಲ್ಲೂ ಈಗ ಇಂಥದ್ದೊಂದು ಪ್ರಶ್ನೆ ಮನೆ ಮಾಡಿಬಿಟ್ಟಿದೆ. ಸುಮ್ಮನೆ ಕೂತಿರೋದೇಕೆ ಫಿಲ್ಮ್ ಚೇಂಬರ್? ಈ ರೀತಿಯಾಗಿ ಪರಭಾಷಾ ಸಿನಿಮಾಗಳು ಅತಿಕ್ರಮ ಮಾಡ್ತಾ ಇದ್ರು, ಫಿಲ್ಮ್ ಚೇಂಬರ್ ಮಾತ್ರ ಗಪ್ ಚುಪ್ಪಾಗಿ ಸುಮ್ಮನೆ ಕೂತಿರೋದು ಯಾಕೆ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಕನ್ನಡದ ಫಿಲ್ಮ್ ಚೇಂಬರ್ ಯಾಕೆ ಸುಮ್ಮನಿದೆ? ಕನ್ನಡ ಪರ ಸಂಘಟನೆಗಳು ಸುಮ್ಮನಿರೋದೇಕೆ? ಕರ್ನಾಟಕದಲ್ಲಿ ಜಲ, ನುಡಿ, ಭಾಷೆ ಕನ್ನಡ ಅಂದ್ರೆ ಮೊದಲು ಮುಂಚೂಣಿಯಲ್ಲಿ ಬರುವಂತಹ ಕನ್ನಡ ಪರ ಸಂಘಟನೆಗಳು ಈಗ ಪರಭಾಷಾ ಚಿತ್ರಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಕ್ರೀನ್ಗಳನ್ನ ಆಕ್ರಮಣ ಮಾಡ್ತಾ ಇದ್ರು ಕೂಡ ಯಾಕೆ ಧ್ವನಿ ಎತ್ತುತ್ತಿಲ್ಲ ಅನ್ನುವಂತ ಪ್ರಶ್ನೆ ಭಾರಿ ಸದ್ದು ಮಾಡಿದೆ. ನೋಡಿದ್ರಲ್ಲ, ಈ ರೀತಿಯಾಗಿ ಪರಭಾಷೆಯ ಸಿನಿಮಾಗಳ ಹಾವಳಿ ಜೋರಾಗಿಬಿಟ್ಟಿದೆ. ಕನ್ನಡ 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 ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾಗಿಬಿಡುತ್ತಾ? ಕನ್ನಡ ಚಿತ್ರರಂಗದ ಕನ್ನಡ ಫಿಲ್ಮ್ ಚೇಂಬರ್ ಏನ್ ಮಾಡ್ತಾ ಇದೆ? 1,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಕನ್ನಡ ಚಿತ್ರಕ್ಕೆ ಇಷ್ಟು ಸಿಗ್ತಾ ಇಲ್ಲ. ಪರಭಾಷೆಯ ಸಿನಿಮಾ ಕನ್ನಡ ಈ ನಾಡಲ್ಲಿ ಇಷ್ಟು ಸದ್ದು ಮಾಡ್ತಿದೆ ಅಂತಂದ್ರೆ ಯಾಕೆ ಸುಮ್ಮನೆ ಇರಬೇಕು? ಅತ್ತ ಕನ್ನಡ ಚಿತ್ರಗಳಿಗೆ ಸಂಕಷ್ಟ ಆಗ್ತಾ ಇದೆ. ಸಿನಿಮಾ ಒಂದು ಕಡೆ ಖಾಲಿ ಜನ ಹೋಗೋದೇ ಇಲ್ಲ. ಬೇರೆ ಭಾಷೆ ಸಿನಿಮಾಗೆ ಇಷ್ಟೊಂದು ಸ್ಕ್ರೀನ್ಗಳನ್ನ ಸೌಲಭ್ಯ ಮಾಡಿಕೊಡ್ತಿದ್ದಾರೆ. ಇದರಿಂದ ಕನ್ನಡ ಸಿನಿಮಾಗಳಿಗೆ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಸಿನಿಮಾವನ್ನೇ ನಂಬಿ ಕನ್ನಡ ಭಾಷೆ ಅಂತ ಅದೆಷ್ಟು ಜನ ಜೀವನವನ್ನ ನಡೆಸ್ತಾ ಇದ್ರೆ ಈಗ ಪರಭಾಷೆಯ ಸಿನಿಮಾಗಳ ಹಾವಳಿಯಿಂದ ಇಂಥದ್ದೊಂದು ಸಮಸ್ಯೆ ಆಗ್ತಿದೆ. ಇನ್ನು ಕನ್ನಡ ಅನ್ನುವಂತಹ ನಮ್ಮ ಕನ್ನಡ ಪರ ಸಂಘಟನೆಗಳು ಯಾಕೆ ಸುಮ್ಮನಿದ್ದಾವೆ? ಕನ್ನಡ ಫಿಲ್ಮ್ ಚೇಂಬರ್ ಏನ್ ಮಾಡ್ತಿದೆ? ಕನ್ನಡ ಚಿತ್ರರಂಗಕ್ಕೆ ಇಂಥದ್ದೊಂದು ಸಮಸ್ಯೆ ಆಗ್ತಾ ಇದ್ರು ಕೂಡ ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಈ ರೀತಿ ಸಮಸ್ಯೆ ಈಗ ರಾಜ್ಯದಲ್ಲಿ ಎದುರಾಗಿಬಿಟ್ಟಿದೆ ಪರಭಾಷೆಯ ಹಾವಳಿಯಿಂದ.